ಇಲ್ಲ, ನಿನ್ನೆ ನಾನು ಪತ್ರಿಕಾಗೋಷ್ಠಿ ಗಮನಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಜನ ನಮ್ಮದೇ ಪಕ್ಷದ ಏನು ನಾಯಕರು ಅಂತ ಅನ್ಸ್ಕೊಂಡಿದ್ದಾರೆ, ಅವರು ಒಂದಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಆ್ಯಕ್ಚುಲಿ ಆ ಥರ ಪತ್ರಿಕಾಗೋಷ್ಠಿ ಏನು ಅವಶ್ಯಕತೆ ಇರಲಿಲ್ಲ. ಇದೆಲ್ಲ ಆಂತರಿಕ ವಿಷಯ. ಅವತ್ತು ವಿಶ್ವನಾಥ್ ಅಣ್ಣ ಬಂದು ಮತ್ತೆ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನು ಸುಧಾಕರ್ ಅವರು ತುಂಬ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ, ತುಂಬ ಅನುಭವಿ ಆಗಿದ್ದಾರೆ, ಇಲ್ಲಿ ಮಂತ್ರಿಗಳಾಗಿದ್ದಂಥವರು. ಅವರಿಗೆ ವಿಶ್ವನಾಯಕ, ವಿಶ್ವಗುರು ನಮ್ಮ ನರೇಂದ್ರ ಮೋದಿ ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಸಹ ಆಗಲಿ. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಂದೀಪ್ ಅಂತ ಯುವಕರು, ಸಂದೀಪೇ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಸಂದೀಪ್ ಮಾತ್ರ ಅಂತ ಅವ್ರು ಹೇಳಿಲ್ಲ, ಸಂದೀಪ್ ಅಂತ ಯುವಕರು ವಿಧಾನಸಭೆಗೆ ಬರಬೇಕು. ಅದಕ್ಕೆ ಸುಧಾಕರ್ ಅವರು, ನರೇಂದ್ರ ಮೋದಿಯವರು, ವಿಜೇಂದ್ರ ಅಣ್ಣನವರು, ವಿಶ್ವಣ್ಣವರು ಎಲ್ಲರ ಮಾರ್ಗದರ್ಶನ ಇರಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಂಡು ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗಿ ತುಂಬ ಗಾಬರಿ ಆಗಿದ್ದಾರೆ ಕೆಲವರೆಲ್ಲ. ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ನಾಯಕರು ಕೊಡೋಂತಹ ಹೇಳಿಕೆಗಳಿಗೆ ಟಿಕೆಟ್ಗಳು ಅದನ್ನು ಕನ್ಫರ್ಮ್ ಮಾಡೋದಿಲ್ಲ. ನೀವೆಲ್ಲ ನಮಗಿಂತ ಹೆಚ್ಚಾಗಿ ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ. ಈಗ ಗಜೇಂದ್ರ ಅವರೇ ಅಲ್ಲಿ ಕೂತ್ಕೊಂಡು ಅಧ್ಯಕ್ಷರಾಗಿ, ನಗರಸಭಾ ಅಧ್ಯಕ್ಷರಾಗಿ ಆಗಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿದೆ. ಆ ರೀತಿ ಬೇರೆ ಬೇರೆ ಪ್ರೋಸೆಸ್ ಇರುತ್ತೆ. ಅದೆಲ್ಲ ಆದಮೇಲೆ ಯಾರಿಗೋ ಒಬ್ರಿಗೆ ಟಿಕೆಟ್ ಸಿಗುತ್ತೆ. ಟಿಕೆಟ್ ಸಿಕ್ಕಿದ ಮೇಲೆ ನಿಷ್ಠೆಯಾಗಿ ಅವರಿಗೆ ಕೆಲಸ ಮಾಡೋ ಅಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗ್ತದೆ. ನಮ್ಮ ಯುವಕರು, ನಮ್ಮ ಬೇರೆ ಬೇರೆ ಯಾರಾದರೂ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅಂದರೆ ಸಂದೀಪ್ ರೆಡ್ಡಿ ಅವ್ರು ಮಾತ್ರ ಇಲ್ಲ. ಯಾಕೆ ನಿಮಗೆ ನವೀನ್ ಕಿರಣ್ ಅವ್ರು ಕಾಣಿಸೋದಿಲ್ವಾ? ನವೀನ್ ಕಿರಣ್ ಅವ್ರಿಗೊಂದು ಅವಕಾಶ ಕೊಡಿಸ್ಬೇಕು ಅಂತ ನಿಮ್ಗೆ ಯಾರಿಗೂ ಅನಿಸಲ್ವಾ? ಕೆ ವಿ ನಾಗರಾಜ್ ಅವ್ರು ನಿಮ್ಗೆ ಯಾರಿಗೂ ಕಾಣಿಸಲ್ವೇನ್ರಿ? ಕೆ ವಿ ನಾಗರಾಜ್ ಅವರು ಪಾಪ ಮೊನ್ನೆ ಆ ಮಿಲ್ಕ್ ಯೂನಿಯನ್ ಇದರಲ್ಲಿ ನಮ್ಮ ಪಿತಾಮಹ ಹೇಳ್ಬೇಕು ಅಂತಂದರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಆ ಯಪ್ಪ ಟಿಕೆಟ್ ತೊಗೊಬೇಕು ಅಂತಂದರೆ ಹತ್ತವ್ರೆ. ಯಾಕೆ ಅವ್ರು ಯಾರು ಕಾಣಿಸಲ್ವ ನಿಮಗೆ? ಯಾಕೆ ಮುರಳಕುಂಟೆ ಕೃಷ್ಣಮೂರ್ತಿ 24 ಗಂಟೆ ಪಾಪ ನಿಮ್ಮ ಜೊತೆನೇ ಇರ್ತಾರಲ್ಲ, ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ. ನಾನು ಅವತ್ತು ಜಿಲ್ಲಾಧ್ಯಕ್ಷ ಆದಾಗ ಪಾಪ ಯಾರೋ ಹೇಳಿದ್ರು ಅಂತೇಳಿ ಬಂದು ರಾಜ್ಯದ ಅಧ್ಯಕ್ಷರಿಗೆ, ಬಿ ಜೆ ಪಿಗೆ ಧಿಕ್ಕಾರ ಕೂಗಿದ್ರಲ್ಲ ಮರಳಕುಂಟೆ ಕೃಷ್ಣಮೂರ್ತಿ. ನಿಮಗೋಸ್ಕರ ಅವ್ರ ಭವಿಷ್ಯನ ಹಾಳು ಮಾಡ್ಕೊಂಡಿದ್ದಾರಲ್ರಿ ಬಿ ಜೆ ಪಿನಲ್ಲಿ. ಅವ್ರಿಗೆ ತೋರಿಸ್ರಿ, ಪಾಪ ಅವ್ರಿಗೆ ಕೊಡಿಸ್ರಿ ಟಿಕೆಟು. ನಿಮಗೆ ಯಾರಿಗೆ ಬೇಕೋ ಅದನ್ನೇ ಏನು ವ್ಯಕ್ತಿಗತ ಮಾಡ್ಕೊಂಡಿದ್ದೀರ ನೀವು? ಯಾರಪ್ಪನ ಸೊತ್ತಲ್ಲಪ್ಪ ಬಿ ಜೆ ಪಿ, ಕಾರ್ಯಕರ್ತರ ಸೊತ್ತು. ಯಾವನೋ ಹೇಳ್ತಾ ಇದ್ದ, ಯಾರೋ ಬಂದಿದ್ದಾದಮೇಲೆ ಬಿ ಜೆ ಪಿ ಅಂತ. ಸುಧಾಕರ್ ಬಂದಿದ್ದಾದಮೇಲೆ ಬಿ ಜೆ ಪಿಗೆ ಶಕ್ತಿ ಬಂದಿರೋದು ಖಂಡಿತ ನಿಜ, ಎಲ್ಲರೂ ಒಪ್ತೀವಿ. ಸುಧಾಕರ್ ಒಂದು ಶಕ್ತಿ. ಸುಧಾಕರ್ ನಿಜವಾಗ್ಲೂ ಒಬ್ಬರು ಲೀಡ್ರು, ಒಬ್ಬ ವಿಷನರಿ ಲೀಡ್ರು. ಅವ್ರ ಜೊತೆ ನಾವು ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿದ್ದೀವಿ. ಯಾರೋ ಏನೋ ಹೇಳ್ಬಿಟ್ರೆ ಅಲ್ಲ. ಮೊನ್ನೆ MP ಎಲೆಕ್ಷನಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ದೀವಿ. ಇವತ್ತು ಹೇಳ್ತೀರಾ ನೀವು MLA ಎಲೆಕ್ಷನಲ್ಲಿ ನೀವು ವಿರುದ್ಧ ಮಾಡಿದ್ದೀರಾ ಅಂತ. ಈ ಪ್ರೋಗ್ರಾಮ್ ಆದಮೇಲೆ ನನ್ನ ಮನೆ ದೇವರು ಸೀತಬೈರೇಶ್ವರನ ಪ್ರತಿಷ್ಠಾಪನೆ ಇದೆ ನಮ್ಮ ಪೆರೇಸಂದ್ರ ಭಾಗದಲ್ಲಿ, ಜೀಗಾನಹಳ್ಳಿ ಅನ್ನೋ ಒಂದು ಊರಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನಕ್ಕೆ ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮತ ಕೂಡ ಪ್ರದೀಪ್ ಈಶ್ವರ್ ವಿರುದ್ಧ ನಿಂತಾಗ ಸುಧಾಕರ್ ಅವರು ಆ ಮನೆ ಮೇಲೆ, ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಸುಧಾಕರ್ಗೆ, ನಾನು BJPಗೆ ಓಟ್ ಹಾಕಿದ್ದೀನಿ. ಅಂತಹ ಬದ್ಧತೆ ಇರೋವಂಥವ್ರು ನಾವೆಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ ತಕ್ಷಣ ನಾನು ಕಾಂಗ್ರೆಸ್ಗೆ ಓಡೋಗ್ತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಸಲ ನಿನಗೆ ನಾನು ಸಮಾಧಾನ ಮಾಡಿದ್ದೀನಿ. ಕಾಂಗ್ರೆಸ್ಗೆ ಹೊಟ್ಟೋಗೋಣ ಅಂತ ಹೇಳಿದ್ದು ಯಾರು? ಗಜೇಂದ್ರ. ಬೇಡಪ್ಪ ನಿನಗೆ ಭವಿಷ್ಯ ಇದೆ ಅಂತ ಹೇಳಿದ್ದು ಯಾರು ಅವತ್ತು? ಯಾರ ಮೇಲೆ ನೀನು ಮುನ್ಸ್ಕೊಂಡಿದ್ದು? ಪಾಪ ಇದೇ ಸುಧಾಕರ್ ಮೇಲೆ. ಸುಧಾಕರ್ ಅವ್ರ ವಿರುದ್ಧ ನಾವು ಯಾವತ್ತೂ ಷಡ್ಯಂತ್ರ ಮಾಡಿಲ್ಲ. ಸುಧಾಕರ್ ವಿರುದ್ಧ ನಾವು ಯಾವತ್ತೂ ಕೆಲಸ ಮಾಡಿಲ್ಲ. ಟಿಕೆಟ್ ಅಂತ ಅವ್ರು ಕೇಳಿದಾಗ ಅದೇ ಸಮಯದಲ್ಲಿ ಅಲೋಕ್ ವಿಶ್ವನಾಥ್ ಅವ್ರಿಗೆ ನಾವು ಟಿಕೆಟ್ ಕೇಳಿದ ಸಹಜ. ಒಂದು ಪಕ್ಷ ಅಂದಮೇಲೆ 4-5 ಜನ ಟಿಕೆಟ್ ಕೇಳ್ತಾರ್ರಿ. ಅವ್ರ ಪರವಾಗಿ ಕೆಲಸ ಮಾಡಿದ್ವಿ. ನೀವು ಟಿಕೆಟ್ ತಂದಿದ್ದು ಮಾರನೇ ದಿವಸ ನಿಮಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಜ್ಞಾನ ಇಲ್ವಾ ನಿಮಗೆ? ಅದೇ ಸುಧಾಕರ್ ಅವ್ರು ನಮ್ಮ ಮನೆಗೆ ಬಂದು ನಮ್ಮನ್ನು ಕೇಳ್ಕೊಂಡ್ರು. ನಾನು ಅದಕ್ಕೆ ಮೊದಲೇ ಹೇಳಿದ್ನಲ್ಲ, ಫೋನ್ ಮಾಡಿ ಹೇಳಿದ್ದೆ, ನೀವು ಬಂದ್ಲಿ ಬರ್ದಿರೋ ಹೋಗಲಿ, ನರೇಂದ್ರ ಮೋದಿ ಅವ್ರದ್ದು ಇದು ಎಲೆಕ್ಷನ್ನು, ನನ್ನ ದೇಶದ ಎಲೆಕ್ಷನ್ನು. ಸುಧಾಕರೆಲ್ಲ ಯಾರು ನಿಂತರೂ ಕೆಲಸ ಮಾಡ್ತೀವಿ. ವಿಶ್ವಣ್ಣ ಟಿಕೆಟ್ ಆಗಿದ್ದು ನೆಕ್ಸ್ಟ್ ದಿವಸ ನನ್ನ ಕರೆಸಿದ್ರು, ಮುನ್ರಾಜ್ ಅವ್ರನ್ನ ಕರೆಸಿದ್ರು, ರವಿನಾರಾಯಣ ರೆಡ್ಡಿ ಅವ್ರನ್ನ ಕರೆಸಿದ್ರು. ಇದರಿಂದ ಗೌರಿಬಿದನೂರಿಂದ ಎಲ್ಲರೂ ಕೆಲಸ ಮಾಡಬೇಕು.
ಏನಾಗಿದೆ, ಟಿಕೆಟ್ಗೆ ಹೋರಾಟ ಮಾಡಿದ್ದಾಗೋಯ್ತು. ಕೆಲಸ ಮಾಡಬೇಕು ಅಂತ ಹೇಳಿದಾರ್ರಿ, ಕೆಲಸ ಮಾಡಿದ್ದೀವಿ ನಾವು. ಬೇರೆ ಬೇರೆ ಮಾತಾಡೋಕ್ಕೆ ಬರುತ್ತೆ ನಮಗೂ. ಯಾವುದು ಏನು ಪಕ್ಷದ ಒಂದು ಚಟುವಟಿಕೆ ಇರೋ ಅಂಥ ಒಂದು ಜಾಗದಲ್ಲಿ ಏನಂದರೆ ಅದು ಬಂದು ಮಾತಾಡ್ತೀರಾ. ನೆನ್ನೆ ಯಾರೋ ಕೇಳ್ತಿದ್ರು, ಕಚೇರಿ ಯಾಕಾಗಿಲ್ಲ ನಿಮ್ಮದು, ಯಾಕೆ ಕಚೇರಿ ಇಲ್ಲ ಅಂತ ನೀವು ಪತ್ರಕರ್ತ ಕೇಳ್ತಿದ್ರೆ ನಿಮ್ಗೆ ಯಾರಿಗೂ ಮಾತಾಡೋಕ್ಕೆ ಯೋಗ್ಯತೆ ಕೂಡ ಇಲ್ಲ. 5 ವರ್ಷದಿಂದ ಇದೇ ಸುಧಾಕರ್ ಬರೋಕ್ಕೆ ಮೊದಲೇ ನಾವು CS ಐಟ್ನ ಮಾಡಿಸ್ಕೊಂಡು ಪಕ್ಷಕ್ಕೆ ಅಂತ 75 ಲಕ್ಷ ರೂಪಾಯಿ ದುಡ್ಡು ಕಟ್ವಿ, DD ಕಟ್ಟಿ ನಮ್ಗೆ ರಿಜಿಸ್ಟ್ರ್ ಮಾಡಿಸಿದ್ದೀವಿ ರೀ. ಪ್ಲ್ಯಾನ್ ಅಪ್ರೂವಲ್ ತೊಗೊಂಡಿದ್ದೀವಿ ನಮ್ಮದು ಏನು ಕುಪ್ಪಳ್ಳಿ ಪಂಚಾಯತಿನಲ್ಲಿ. ಭವನ ಮಾಡೋದಕ್ಕೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಬಂದು ನಾವು ಆ ಸೈಟ್ ಬೇಡ ಇನ್ನೇನೋ ಮಾಡ್ತೀವಿ ಅಂತ 5-6 ವರ್ಷ ಆದ್ರೂ ಅದು ಯಾವುದೋ ಸಂಧಿನಲ್ಲಿ ಮಾಡ್ಕೊಂಡಿದ್ದೀರ ನನ್ನ ರಾಷ್ಟ್ರೀಯ ಪಕ್ಷ BJP ಪಕ್ಷದ ಆಫೀಸು. ಇವತ್ತು ಒಂದು ಆಫೀಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಯಾರಿಗೂ. ದೊಡ್ಡ ದೊಡ್ಡ ಮಾತೇ ಮಾತಾಡ್ತೀರಾ. ಫಸ್ಟ್ ಮನೆ ಕಟ್ರಪ್ಪ, ನಿಮ್ಮ ಮನೆಗಳನ್ನ ಪ್ರಪಂಚ ಕಟ್ಟೋದು ಆಮೇಲೆ ಕಟ್ಟಿರಂತೆ. ಚಿಲ್ಲರೆ ರಾಜಕೀಯ ಮಾಡೋಕ್ಕೆ ನಿಮ್ಗೊಬ್ರಿಗೆ ಬರಲ್ಲ. ಬದ್ಧತೆ ಇದೆಯೇನ್ರಿ ನಿಮ್ಗೇನಾದರೂ? ರಾಜಕೀಯ ಮಾಡೋದು ಅಂತಂದರೆ ಇಷ್ಟ ಬಂದಂಗೆ ಯಾರ್ದೋ ಒಬ್ಬರದ್ದು ಹಿಂದೆ ಅಲ್ಲ, ಎಲ್ಲರ ಹಿಂದೆ ಹೋಗ್ಬೇಕು. ಎಲ್ಲರೂ ನಾಯಕರೇ. ಏನು ನಿಮ್ಗೊಬ್ರಿಗೆ ಅವ್ರು MP ಅವರೇ ಆಗಬೇಕು, MLA ಆಗಬೇಕು, ಆಯಿತು ಬಿಡ್ರಿ. ನಾಳೆ ಪಕ್ಷ ಏನಾದರೂ ಕೊಟ್ಟರೆ ಅವ್ರಿಗೆ ಮಾಡೋಣಂತೆ. ಯಾಕೆ ಅಷ್ಟೊಂದು ಆತಂಕಕ್ಕೆ ಒಳಗಾಗ್ತೀರಾ? ಕೃಷ್ಣಮೂರ್ತಿ ಅವ್ರ ಬಗ್ಗೆ ಯಾವತ್ತೂ ನೀವೆಲ್ಲ ದನಿ ಎತ್ತಿದ್ದೀರಾ? ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಇನ್ಯಾರಿಗೋ ಅವ್ರ ಮನೆಯವ್ರಿಗೆ ಕೊಡಬೇಕಾ ನಿಮಗೆ? ಯಾಕೆ ಬೇರೆಯವ್ರು ಯಾರು ನಿಮ್ಮ ಜೊತೆ ಬುಜಕ್ಕೆ ಕೊಟ್ಟು ಕೆಲಸ ಮಾಡಿಲ್ವಾ? ಕಷ್ಟ ಬಿದ್ದಿದ್ದು ದುಡ್ಡುಗಳು ತೊಗೊಂಬಂದು ಖರ್ಚು ಮಾಡಿ ಪಕ್ಷ ಕಟ್ಟಿಲ್ವಾ? ಅವ್ರವ್ರು ಯೋಗ್ಯತೆಗೆ ತಕ್ಕನಂಗೆ ಒಬ್ಬನು 1 ರೂಪಾಯಿ ಮಾಡಿರ್ಬೋದು, ಒಬ್ಬನು 1 ಕೋಟಿ ರೂಪಾಯಿ ಮಾಡಿರ್ಬೋದು ರೀ. ಫಸ್ಟು ಕಾರ್ಯಕರ್ತರಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ವಿಶ್ವಣ್ಣ ಹೇಳಿದ್ದು ಇಂಥ ಯಾರಾದರೂ ಯುವಕರು ಬರಬೇಕು ಅಂತ ಅಷ್ಟೇ. ಅಲ್ಲ ರೀ, ವಿಶ್ವಣ್ಣು ಅಕಸ್ಮಾತ್ ನಾನು ಹೇಳೋದು, ಈಗ ಸುಧಾಕರ್ ಅವರು ಇವತ್ತು MP ಆಗಿದ್ದಾರೆ. ಅಕಸ್ಮಾತ್ ಸುಧಾಕರ್ ಅವ್ರಿಗೆ ನಾಳೆ MLA ಟಿಕೆಟ್ ಸಿಕ್ತು ಅಂತ ಇಟ್ಕೊಳ್ಳಿ. MLA ಟಿಕೆಟ್ ಅವ್ರು ಇಲ್ಲಿ ಬಂದರೆ MP ಖಾಲಿ ಆದಾಗ ಯಾರಿಗದು ಲಾಭ ಆಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ಅಲೋಕ್ ವಿಶ್ವನಾಥ್ ಅವ್ರಿಗೆ ಮತ್ತೆ MP ಆಗೋ ಚಾನ್ಸ್ ಸಿಗುತ್ತೆ ರೀ. ಅದನ್ನೂ ಸಹ ಅವರು ತ್ಯಾಗ ಮಾಡಿ ಯಾರಾದರೂ ಯುವಕರು ಬರಲಿ ಅಂತ ಹೇಳ್ತಿದ್ದಾರೆ. ಏನು ಅದ್ರ ಅರ್ಥ? ಆ ಮನುಷ್ಯನ ದೊಡ್ಡತನ ನೀವೇನೋ ಅರ್ಥ ಮಾಡ್ಕೊಂಡಿದ್ದೀರಾ? ಆ ಮನುಷ್ಯನ ಪಾರ್ಟಿ ಬದ್ಧತೆ ನಿಮ್ಗೆ ಗೊತ್ತೇನು ರೀ? ಯಡಿಯೂರಪ್ಪ ಅಂದರೆ ಅವ್ರಿಗೆ ಪ್ರಾಣ ರೀ. KJP ಮಾಡಿ ಹೋದ್ರು ಬಾ ಅಂತಂದರು. ಹೋದ್ರೇನ್ರಿ ಯಡಿಯೂರಪ್ಪರವ್ರ ಜೊತೆ ವಿಶ್ವನಾಥ್ ಅವರು? ಆವತ್ತು ಗೆಲ್ಲಿ ಸೋಲ್ಲಿ ನಂದು BJP ಅಂತ ನಿಂತ್ಕೊಂಡ್ರು. ವ್ಯಕ್ತಿಯಿಂದ ಹೋಗೋದಲ್ಲ, ಕಾರ್ಯಕರ್ತರ ಪಕ್ಷ ಇದು. ಮಾತುಗೆ ಮುಂಚೆ ಹೇಳ್ತೀರಾ BJP ಅದು ಓಟ್ ಇರಲಿಲ್ಲ ಇಲ್ಲೇನೋ ಬಂತು ಅಂತ. ಅಣ್ಣ ಜ್ಞಾಪಕ ಇಟ್ಕೊಂಡು ಹೋಗಿ, ಏನಾದರೂ ಡೇಟಾ ಇದ್ರೆ ತೆಗೆದು ನೋಡು, ಗೂಗಲ್ ಮಾಡಿ ನೋಡು. 2019 ನಮ್ಮ ಬಚ್ಚೇಗೌಡರು ನಿಂತಾಗ ಯಾರು ನೀವೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ರಿ. MP ನಿಂತಾಗ 95,000 ಓಟು ಹಿಸ್ಟ್ರಿ. ಅವತ್ತು ದಳ ಕೂಡ ನಮ್ಗೆ ಆಪೋಸಿಟ್. ಅವತ್ತು ದಳ ಮತ್ತು ಕಾಂಗ್ರೆಸ್ ಜೊತೆಗೆ ಹೋಗಿದ್ದು 95,000 ಹಣ. ಅದಕ್ಕೆ ಮೊದಲು 35,000 MP ಅವ್ರಿಗೆ ಬಂದಿತ್ತು. ರವಿನಾರಾಯಣ ರೆಡ್ಡಿ ಅವರು ಒಬ್ಬರೇ ಒಬ್ಬರು, ನರಸಿಂಹಮೂರ್ತಿ ಅವರು ಒಂದೇ ಒಂದು ಸೀಟ್ ಇದ್ದರೆ ನಮ್ಮದು ZP ಸೀಟು. ಏನೆಲ್ಲ ಮಾಡಿ ಅವತ್ತು ಅಧ್ಯಕ್ಷರು ಮಾಡಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಏನಿತ್ತು ಏನಿಲ್ವೋ ಅವ್ರು ಪ್ರತಿ ದಿವಸ ದುಡ್ದಿದ್ದಾರೆ ರೀ. ಚಿಂತಾಮಣಿ ಮಹೇಶ್ ಹಣ್ಣು ಆವತ್ತಿಂದ ಚಕ್ರ ಕಟ್ಕೊಂಡು ಅವಿಭಜಿತ ಕೋಲಾರ ನಮ್ದು ಏನು ಡಿಸ್ಟ್ರಿಕ್ಟ್ ಇತ್ತು ಅಷ್ಟು ಕಡೆ ತುರುಕ್ತಾ ಇದ್ರು ರೀ. ಬಂಗಾರಪೇಟೆಯಲ್ಲಿ ನಾವು ಗೆದ್ದಿಲ್ವ BJP? ದೊಡ್ಡಬಳ್ಳಾಪುರದಲ್ಲಿ ಒಂದು ಹಿಂದುಳಿದ ಒಂದು ಯುವಕ ಧೀರಜ್ ಮುನ್ರಾಜ್ ಅವರು, ಒಂದು ಸಣ್ಣ ಯುವಕ ದೊಡ್ಡಬಳ್ಳಾಪುರದಲ್ಲಿ ಹೋಗಿ ಅಂಥ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿ BJP MLA ಆಗಿಲ್ವಾ? ಅವರು BJP ಅವರು ಸಾಧನೆ ಮಾಡಿದ್ದಲ್ವಾ? ಏನು ನೀವು ಒಬ್ಬರು ಮಾತ್ರ ಆಕಾಶದಿಂದ ಉದುರು ಬಂದುಬಿಟ್ಟಿದ್ದೀರೇನ್ರಿ? ಎಲ್ಲರಿಗೂ ಅವಕಾಶ ಕೊಡೋದಕ್ಕೆ, ಎಲ್ಲರಿಗೂ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ಈ ಪ್ರಕೃತಿ ನಿಮ್ಮ ಜೊತೆ ನಿಂತ್ಕೊಳುತ್ತೆ. ಯಾವಾಗ ನೋಡಿದ್ರು ಕೌಂಟ್ರ್ ಕೊಟ್ಕೊಂಡು, ಯಾವಾಗ ನೋಡಿದ್ರು ಅದು ಮಾಡಿಕೊಂಡು ಇದು ಮಾಡ್ಕೊಂಡು. ಯಾರಪ್ಪನ ಸೊತ್ತಲ್ಲ ಚಿಕ್ಕಬಳ್ಳಾಪುರ. ಎಲ್ಲವನಿಗೂ ಒಂದೇ ಓಟು. ಅವನು ಡಿಸೈಡ್ ಮಾಡ್ತಾನೆ ಓಟ್ ಹಾಕೋನು ಯಾರಿಗೆ ಹಾಕಬೇಕು ಯಾರಿಗಿಲ್ಲ ಅಂತ. ಈ ಚಿಲ್ಲರೆ ಆಟಗಳೆಲ್ಲ ಬಿಟ್ಬಿಡ್ರಿ. ಯಾರ್ಯಾರು ನೀವು ಅಲ್ಲೆಲ್ಲ ಕೂತಿದ್ರಿ, ಯಾರ್ಯಾರನ್ನ ಸಮಾಧಾನ ಮಾಡಿದ್ರಿ ನಮ್ಗೆ ಗೊತ್ತಿಲ್ವಾ? ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಯಾರನ್ನೂ ಮೆಚ್ಚೋಕೆ ಕೊಟ್ಟಿದ್ದೀರಾ? ಪಕ್ಷನ ಮೆಚ್ಚೋ ಕೆಲಸ ಮಾಡ್ರಯ್ಯ. ಪಕ್ಷನ ಮೆಚ್ಚೋ ಕೆಲಸ ಮಾಡಿರಿ ಫಸ್ಟು, ವ್ಯಕ್ತಿಗಳಿಂದ ಹೋಗೋದಲ್ಲ. ವಿಜೇಂದ್ರಣ್ಣ ಇವತ್ತು ಇಡೀ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಇಡೀ ರಾಜ್ಯ ಸುತ್ತವ್ರೆ. ಅವ್ರ ಜೊತೆ ನಿಂತ್ಕೊಳ್ಳೋ ಕೆಲಸ ಮಾಡಿರಿ. ಒಬ್ಬ ಯುವಕ ಕೆಲಸ ಎಷ್ಟೆಲ್ಲ ಟಾರ್ಚರ್ ಆಯ್ತು ಅವ್ರಿಗೆ. ತಲೆ ಕೆಡಿಸ್ಕೊಂಡ್ರ ಕೆಲಸ ಮಾಡ್ತಿಲ್ವ ಅವರು? ಇಡೀ ಇವತ್ತು ರಾಜ್ಯ ಒಂದು ಕಡೆ BJP, ಒಂದು ಕಡೆ ಇದಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷ 10 ಹಲವು ಬಾಗ್ಲಾಗಿದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಪಕ್ಷ ಕಟ್ಟೋ ಕೆಲಸ ಮಾಡ್ರಪ್ಪ. ನಾನೇನೋ ಕೆಲಸ ಮಾಡಿದೆ, ನಾನು 1000 ಹೆಲ್ಮೆಟ್ ಕೊಟ್ಟೆ ಅಂತ ಇನ್ಯಾರೋ 20,000 ಹೆಲ್ಮೆಟ್ ಕೊಡ್ತಾರಣ್ಣ. ಅಣ್ಣ ನಿಮ್ಮನ್ನು ನೋಡಿ ಕಾಪಿ ಮಾಡ್ತಾವ್ರಣ್ಣ, ನೀವೇನೋ ಅಲ್ಲಾವುದೋ ಇದಕ್ಕೆ ಇನ್ನೇನೋ ಕಾಪಿ ಮಾಡ್ತಾವ್ರಣ್ಣ ಅಂತಂದರು. ಏನು ಹೇಳಿದೆ ನಾನು? ಯಾರು ಏನೇ ಕಾಪಿ ಮಾಡಲಿ ಏನೇ ಮಾಡಲಿ BJP ಪಕ್ಷಕ್ಕಲ್ಲ ಓಟ್ ಬರೋದು.